ಸತತವಾಗಿ ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್, ಹೇಳಿ ನೀವೇ? ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಏನ್ ಕಾನೂನು ಸಿಗ್ತದೆ? ಈಗ ಎಷ್ಟೇ ಬಡತನ ಪರಿಸ್ಥಿತಿಯಿಂದ ಬೇರೆ ಊರಿಂದ ಬಂದು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್, ಹೇಳಿ ನೀವೇ? ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಏನ್ ಕಾನೂನು ಸಿಗ್ತದೆ? ಈಗ ಎಷ್ಟೇ ಬಡತನ ಪರಿಸ್ಥಿತಿಯಿಂದ ಬೇರೆ ಊರಿಂದ ಬಂದು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್, ಹೇಳಿ ನೀವೇ? ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಏನ್ ಕಾನೂನು ಸಿಗ್ತದೆ? ಈಗ ಎಷ್ಟೇ ಬಡತನ ಪರಿಸ್ಥಿತಿಯಿಂದ ಬೇರೆ ಊರಿಂದ ಬಂದು
ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್? ಹೇಳಿ ನೀವೇ. ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಏನ್ ಕಾನೂನು ಸಿಗ್ತದೆ? ಈಗ ಎಷ್ಟೇ ಬಡತನ ಪರಿಸ್ಥಿತಿಯಿಂದ ಬೇರೆ ಊರಿಂದ ಬಂದು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ಈ ಇವತ್ತು ಕೃತ್ಯ ನಡೆದಿದೆ, ಏನ್ ಹೇಳ್ತೀರಿ? ಸರ್, ಪ್ರತಿ ತಿಂಗಳ ಪ್ರತಿದಿನ ಆಗ್ತಾ ಇದ್ರೆ ಕಾನೂನು ಅಂತ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಮನೆಯೊಳು ಎಲ್ಲಾ ಹೆಣ್ಮಕ್ಳು ಇದೇ ರೀತಿ ಸರ್ವನಾಶ ಆಗಿ ಹೋಗ್ತಾರೆ. ಅದಕ್ಕೆ ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಸರ್? ಹೇಳಿ ನೀವೇ. ಕಾನೂನು ಅನ್ಕೊಂಡು ಸುಮ್ನೆ ಇರ್ತೀವಿ. ಎಷ್ಟು ಕೇಸ್ಗಳಾದ್ವಿದೆ ಹುಬ್ಳಿ ಒಳಗೆ, ಏನ್ ಕಾನೂನು ಶಿಕ್ಷೆ ಕೊಡ್ತಾವ್ರಿಗೆ? ಏನ್ ಕಾನೂನು ಸಿಗ್ತದೆ? ಈಗ ಎಷ್ಟೇ ಬಡತನ ಪರಿಸ್ಥಿತಿಯಿಂದ ಬೇರೆ ಊರಿಂದ ಬಂದು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನು ಈಗಾಗಲೇ ಕಳೆದ 2-3 ಗಂಟೆಗಳಿಂದಲೂ ಕೂಡ ಬಹುತೇಕ ಮಹಿಳೆಯರಿರಬಹುದು, ಸಾಕಷ್ಟು ಸಾರ್ವಜನಿಕರಿರಬಹುದು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಕೂಡ ಏನು ಪ್ರತಿಭಟನೆ ಮಾಡುವ ಮೂಲಕ ಸಾಕಷ್ಟು ತೀವ್ರ ಸ್ವರೂಪವಾದಂತಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರ ಕೂಗು ಒಂದೇ, ಇವತ್ತು ಏನು ಈ ಕೃತ್ಯ ನಡೆದಿದೆ, ಬಾಳಿ ಬದುಕಬೇಕಾಗಿದ್ದಂತ ಪುಟ್ಟ ಕಂದಮ್ಮನ ಮೇಲೆ ಎರಗಿರ್ತಕ್ಕಂತ ಈ ಕಾಮುಕ ಏನಾದ್ರೆ ಆ ಆರೋಪಿಯನ್ನು ನಮಗೆ ಒಪ್ಪಿಸಿಕೊಡಿ, ಇಲ್ಲವಾದಲ್ಲಿ ನೀವೇ ಏನು ಅವನಿಗೆ ತಕ್ಕದಂತ ಶಿಕ್ಷೆನ ವಿಧಿಸಬೇಕು ಅಂತಕ್ಕಂತ ಒಂದು ಕೂಗನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.